ನಮ್ಮಲ್ಲಿ ಗೋಪಿಚಂದ್ ಪಡ್ಕೋರ್ ಬಂದವು ಹಾ ಹೋಗ್ರಿ ಇದನ್ನು ಈ ಕಡೆ ಒಂದು ಮಹಾರಾಷ್ಟ್ರ ಠಗರ ಹೈದೇ ಬಿಡ್ತದ ಅದು ಇತ್ತಂದ್ರ 6 ಶಾಸ್ತ್ರ 18 ಪುರಾಣದಾಗ ತೋರಿಸ್ಬೇಕು ನಾ ಗುರು ಅಂತೀನಿ ಅವನಿಗೆ. ಹಾ ಕಲ್ಲೂರು ಕಡಿ ಮಠ ಆದ ಬಳಿಕ ಮುಂದೆ ಮಠ ಆಗ್ಯಾವಿಲ್ಲ ತಮ್ಮ ಕೇಳ್ತಾನ ಅವ್ರಿಗೆ ಸಂಶಯ ಕಲ್ಲೂರು ಮುಂದೆ ಆ ಕಡೆ ಅಮಾಂಶದ ಮಠನೇ ಇಲ್ಲ ಇಲ್ಲ. ಹಾ ಬಾಬಾನಗರದವ ನಾನು ಹೇಳ್ತೇಳಿ ನಮ್ಮ ಗೌಡಿ ಕಿತ್ರಿ ನಾ ನಾಯಿ ಮುತ್ತಿ ಹಂಗ ಬಂದ್ರಿ ಅಂತ ಹೇಳ್ತಾನೆ ನಿಂದ ಅದಕ್ಕೆ ಕೇಳಿಲ್ಲ ಮಾಳಿಂಗ್ರೇನ ಮಕ್ಕಳ ಒಳಗೆ ಯಾವ ಬಂದಲ್ಲಿ ಬಾಬಾನಗರಕ್ಕೆ ಯಾವ ಬಡ್ಡಿಯನ್ನ ಹುಟ್ಟಿರಿ ನೀವು ಅದು ಕೇಳಿದ ಹಾ ಅಲ್ಲಿ ಯಾರಿದ್ರಿ ಹಾ ನಮ್ಮ ಗೌಡ್ರ ಹತ್ತಾರತ್ತ ನಿನ್ನ ಕುಳ್ಕಾಣಿಯಲ್ಲಿ ಅದು ನಾ ಕೇಳಿಲ್ಲ ಕೇಳಿಲ್ಲ ಮುಂದೆ ಕೂತು ಮೊಸರು ತಿಂದು ಹಾಡ್ಲಕ್ ಬರ್ಲಿಲ್ಲ ಬೆಳಗಲ್ಲ ಯಾನ್ ಆಗಲ್ರಿ ಮರ ಹಂಗೆ ಹೊಡೆದ ಅದಕ್ಕೆ ಹೇಳ್ತಾರ ಹೇಳ್ರಿಪ್ಪ ಇದು ವಿಷಯ ಹಂಗಾಯ್ತಪ್ಪ ಅಂತ ಕೇಳಿದ್ರ ಹಾ ಹರಿಹರನ ಹರಿಹರನ ಆಹಾರಿನ ಆಹಾರಿನ ಸ್ವಾಮಿ ಶತ್ರು ಯಾರಂದಂಗ ಆತದ್ರಿ. ಸ್ವಾಮಿ ಶತ್ರು ಯಾರು ಅಂದಂಗ ವಿಷಯಗಳು ಹ್ಯಾಂಗ್ ಕೇಳೋ ಪೈಲ ಮುಂಚಿತಾಗ್ಯಪ್ಪ ಅಂತ ಕೇಳಿದ್ರ ಹೆಂಗ್ ಕೇಳಿವ್ರಿ ಯಾವ ಶಿವ ಪಾರ್ವತಿ ಇಬ್ರು ಅದಾರ ಆ ಟೈಮ್ದಾಗ ಗರ್ಭಧಾರಣ ಮಾಡಿ ಪಾರ್ವತಾ ದೇವಿ ಏಸು ಮಕ್ಕಳು ಹರದಾಳ ಅಂತ ಹೇಳಿ ಇದು ಒಂದೇದ್ ಕೇಳಿದೆವು ಮತ್ತ ಇನ್ನೊಂದ್ ಏನ್ ಕೇಳ್ಯಪ್ಪ ಅಂತ ಕೇಳಿದ್ರ ಅಂಗೈಯಲ್ಲಿ ಹಾ ಒಂದು ಗೊಂಬೆಯನ್ನು ಮಣ್ಣದಿಂದ ತಯಾರು ಮಾಡಿ ಮಾಡಿ ಆ ಮಗು ಹುಟ್ಟಿಸಾಳ ಆ ಮಗುವಿನ ಹೆಸರು ಏನಂತ ಕೇಳಿದೆವು. ಅವ್ರು ಪೈಲಾದ ಉತ್ತರ ಹೇಳ್ಯಾರ ಯಾನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಹಾ ಅಶೋಕ ಸುಂದರಿ ಅಂತ ಹೇಳ್ಯಾರ ಅವ್ರು. ಹಾ ಗರ್ಭಧಾರಣ ಮಾಡಿ ಹುಟ್ಟಿದು ಅಶೋಕ ಸುಂದರಿ ಅಂತ ಹೇಳ್ಯಾರ. ಅಶೋಕ ಸುಂದರಿ ಅದು ಇತ್ತಂದ್ರ 6 ಶಾಸ್ತ್ರ 18 ಪುರಾಣದಾಗ ತೋರಿಸ್ಬೇಕು ನಾ ಗುರು ಅಂತೀನಿ ಅವನಿಗೆ. ಹಾ ಗರ್ಭಧಾರಣ ಮಾಡಿ ಹುಟ್ಟಿದ ಅಶೋಕ ಸುಂದರಿ ತಿರುಲಾಕಬೇಕು ಇರ್ಲಾಕಬೇಕು 18 ಪುರಾಣದಾಗ ಉಲ್ಲೇಖ ವಿಚಾರ ಮಾಡಂತ ಮಾತದ. ಅದು 1ನೇ ಭಾಗ ಇಲ್ಲ 2ನೇ ಭಾಗ ಇಲ್ಲ 8ನೇ ಭಾಗ ಮಹಾಪುರಾಣ ಬೇಕು. ಅದು ಹ್ಯಾಂಗ ಶಿವ ರಚಿಸಿಟ್ಟಂತ ಗ್ರಂಥದ, ವಿಷ್ಣು ರಚಿಸಿಟ್ಟಂತ ಗ್ರಂಥದ, ಮತ್ತೆ ಬ್ರಹ್ಮದೇವ್ರು ರಚಿಸಿಟ್ಟಂತ ಗ್ರಂಥದ. ಅಲ್ಲಿ ಕಡೆ ಮತ್ಸ್ಯಗಂಧನ ಹೊಟ್ಟಿಲೆ ಹುಟ್ಟಿ ಪರಸಾರ ಋಷಿಯ ಮಗನಾಗಿ ನಿಮಿಷ ಆರಣದೊಳಗ 21 ಲಕ್ಷ ಶ್ಲೋಕ ತಕೊಂಡ್ ಬರ್ದಾನ ಆತನು. ಹೌದು ಇವು 18 ಪುರಾಣಗಳಿಗೆ ಲಕ್ಷಣಗಳದಾವ. ಅದ್ರ ಸಲುವಾಗಿ 18ದಾಗ ಇತ್ತಂದ್ರ ತಂದು ತೋರ್ಸಲಿಕ್ಕೆ ಏನ್ ಅಡ್ಡೆ ಇಲ್ಲ. ಯಾಕಂದ್ರ ಅವ್ರಿ ಅಂದಾರ ಇಲ್ಲೇ ಇಟ್ಟು ಹೋಗುದಿಲ್ಲ ದಾಟಿ ಹೋಗ್ಬಿಡೋದು ಅಂತ ಹೇಳ್ಯಾರ. ಅವ್ರು ಬಾಂದ್ರ ಹೇಳ್ತೇವ್ ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಯಾರ. ಈಗ ಹೇಳಿರಿ 18ದಾಗ ಇತ್ತಂತ ತಂದು ತೋರಿಸಬಹುದು ಪರವಾನಿಕೆ ನಿಮ್ಗೆ. ತಗೊಂಡ್ ಬರ್ರಿ ಬೊಕ್ಕ. ಮತ್ತ ಇನ್ನೊಂದ್ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಬಂದ್ ತೋರ್ಸ್ರ ಬಿ ನಡೀತದ ಅವ್ರಿಗೆ ಪರವಾನಿಕೆ ಅದ. ಇನ್ನು ಮುಂದ ವಿಷಯ ನಮ್ಮ ಪೂಜಾರವ್ರಿಗೆ ಕೇಳ್ಯಾರ ಹಾಲ್ ಮತದ ಬದ್ದಲ್ದಾಗ ಅವರು ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರಪ್ಪ ಈಗ ಸದ್ಯ ಅರ್ಕೇರಿ ಮಾಡ್ಯಾನ ಅರಮನಿಗಿ ಗುರ್ಮಾನಿ ಮಾಡ್ಯಾರ ಅಂದಾರಿಲ್ರಿ ಬೇವರಿಗೆ ಮಾದೇವ್ ಇಳಿಸ್ಯಾನ ಮಕ್ಕಣಪುರಿಗೆ ಬರೋಬರಿ ಅದ. ಅಲ್ಲಿ ನಿಮ್ದು ಏನದ ಈಗ ಅರ್ಕೇರಿಯಾಗ ಅರಮನಿ ಆದ ಅದು ಪದ್ಮಾವ 5 ಹಂಗ ಬೇವರಿಯಾಗ ನಿಮ್ ಗುರುಮನಿ ಎಲ್ಲಿ ಅದ ತೋರಿಸಿರತ್ತಾರ ಅವರು. ಆ ವಿಷಯ ನಮ್ ಪೂಜಾರವ್ರಿಗೆ ಕೇಳ್ಯಾರ ಅವ್ರು ಹೇಳ್ತಾರ ಬಿ. ಮತ್ತ ಇನ್ನೊಂದ್ ವಿಷಯ ಹಂಗಪ್ಪ ಅಂತ ಕೇಳಿದ್ರ ಹಂಗಲ್ಲ ಕಲ್ಲೂರ್ ಕಡಿ ಮಟ್ಟದ ಹೇಳ್ತಾರ ಜರ ಶಾಂತ ಆಡ್ರಿ. ಇನ್ನೊಂದ್ ವಿಷಯ ಯಾರು ಕೇಳ್ಯಾರ ಅವರು ಈಗ ಸದ್ದ ಈ ಕಡೆ ಜರ ಕೇಳ ಮುತ್ತು. ಈಗ ಸದ್ದ ಯಾರು ಹಾಡ್ಯಾರಪ್ಪ ಅಂತ ಕೇಳಿದ್ರ ಹೈನಾಳ್ ಚಂದ್ರಮುತ್ಯ ಯಾವಾಗ ಹಾಡ್ಯಾನ ಇದೆ ಅರ್ಕೇರಿ ಮಾಡ್ಯಾನ ಅರಮನೆಗೆ ಬೇವ್ರಿಗೆ ಮಾಡ್ಯಾನ ಗುರುಮನೆಗೆ ಮಾದೇವ್ ಇಳಿಸ್ಯಾನ ಮಕ್ಕಣಪುರಿಗೆ ಹಿಂದಕ್ಕೆ ಹಾಡಿದ ಹಾಡ ಬರೋಬರಿಲ್ಲ. ಮತ್ತ ನಿಮ್ಮಲ್ಲಿ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಬಿಜ್ಜರು ಸಾಮ್ ಹಾಡ್ಯಾನ ಏನ್ ಹಾಡ್ಯಾನಪ್ಪ ಅಂದ್ರೆ ಇನ್ನೂ ಯಾಕ ಬರ್ಲಿಲ್ಲ ನಮ್ಮ ಹುನ್ನೂರು ದೇವರ ಸಿದ್ದಪತ್ರಿ ಸೇದಿ ಕುದುರಿ ಸ್ವಾರಿ ಮಾಡೋರ ಹೌದು ಹಾಡ್ಯಾರ. ಗುರ್ಮಾನಿ ಏನು ಹುನ್ನೂರು ಏನು ಸಿರುಡೋನು ನಿಮ್ಮಲ್ಲಿ ಏನು ಪೈಲಾ ಭೇಟಿ ಆಗುದು ಯಾರ್ದು ಹುನ್ನೂರು ಬೀರಣ್ಣ. ಇದು ವಿಷಯ ಹಿಂಗದ ಬಂದ್ರ ಬರ್ತತಿ ಯಾವ್ದು ಬಂದ್ ಹೇಳ್ಬೇಕು. ಸಿರುಡೋನ್ ಗುರುಮನಿಯು ಹುನ್ನೂರು ಗುರುಮನಿಯು ಇವ್ 2 ಪೈಕಿ ಒಂದು ಯಾಕ ಬಿಜ್ಜರ್ ಸಾಮ್ ಹಾಡ್ಯಾನ ಅಂತ ಹೇಳಿ ನಾ ಕೇಳಿದ್ವಿ ಕ್ಯಾಸೆಟ್ದಾಗ. ಇದು ನಮಗೂ ಸಂಶಯ ಬಂದದಿಲ್ರಿ ಪಕ್ಕ ಸಂಶಯ ಬಂದ. ಇದ್ರ ಸಲುವಾಗಿ ನಮ್ಮ ವಿಷಯಗಳೇನವ 18ದಾಗ ಕೇಳುವುದು ವಿಷಯ ಒಂದು ಬಿಟ್ಟಿಲ್ಲ. ಮತ್ತ ಅದು ಇದು
ಯಾವ್ದಂದ್ರ ಅಶೋಕ ಸುಂದರಿ ಅಂತ ಹೇಳ್ಯಾರ. ಅದು ಅದು ತೋರಿಸ್ಬೇಕು. ಮತ್ತೊಂದು ಅಂಗೈಯಾಗ ಹುಟ್ಟುದು ಏನಪ್ಪಾ ಅಂದ್ರೆ ಅಮೋಕ್ಷದ ಮುತ್ತೆ ಹುಟ್ಟೆನ ಅಂತ ಹೇಳ್ಯಾರ. ಹಾ ತೋರಿಸ್ಬೇಕು ಅವರು. ತಾನ್ ತೋರಿಸ್ಬೇಕು ಅವರು. ಸೌಮ್ಯ ಆನ್ರಿ ಒಂದು ಕೆಸರ ಕಲ್ಲು ಹಾಕಿ ದಾಟುದು ಬೇಕಾಗಿಲ್ಲ. ಮತ್ತೊಮ್ಮಿಗೆ ಆ ಮಾಸ್ತರ್ ಹೆಸರು ಏನ್ರಿ? ಹೊನ್ನಪ್ಪ ಮಾಸ್ತರ್. ಹಾ ಹೊನ್ನಪ್ಪ ಮಾಸ್ತರ್. ಮತ್ತೊಂದು ಸಂಧಿಗೆ ಕಲ್ಲು ಬಂದು ನಿನ್ ಬಲ್ಲಿ ಇತ್ತಪ್ಪ ಅಂದ್ರೆ ತೋರಿಸಿ ಹಿಂಗೈತ್ರಿ ಅಂತ ಹೇಳಿದೆ ಅಂದ್ರೆ ನಿನಗ್ ನಾ ಗುರು ಹತ್ತಿನ ಅಂತ ಹೇಳಿದ. ಇಲ್ಲ ಅಂದ್ರೆ ಫೋನ್ ಹಚ್ಚಿ ಕೇಳಿದೇವ್ರಿಗೆ ಎಷ್ಟು ಉತ್ತರ ಸಿಕ್ಕದಂದ್ರ ಅದಕ್ಕೂ ರೆಡಿ. ಹಾ ಇನ್ನು ಹಾಲು ಮತದ ಬದಲಾಗ ಪೂಜಾರಿ ಅವ್ರು 2 ಮಾತು ಮಾತಾಡಿ ಅವ್ರಿಗೆ ಚಾನ್ಸ್ ಕೊಡಕತ್ತೀರಿ. ಹೌದು ಹೌದು. ಸಭಾ ಪಂಡಿತರಲ್ಲಿ ವಿಜ್ಞಾಪನೆ ಪ್ರಶ್ನೆ ನಮಗ್ ಮಾಡ್ಯಾರ. ಹೌದು. 4 ಮಂದಿ ಹೊಟ್ಟಿಲಿ 21 ಮಂದಿ, 21 ಹೊತ್ತಿ ಮೇಲೆ 101 ಮಂದಿ, 101 ಮಂದಿ ಸತ್ಕೋಟಿ ಸಿದ್ಧರತಿ ಬಾಯಿಲಿ ಹೇಳ್ತೀರಿ. ಹಾ ಕಲ್ಲೂರು ಕಡಿ ಮಠ ಹತ್ತಿರಿ. ಕಲ್ಲೂರು ಕಡಿ ಮಠ ಆದ ಬಳಿಕ ಮುಂದೆ ಮಠ ಆಗ್ಯಾವಿಲ್ಲ ತಮ್ಮ ಕೇಳ್ತಾನ. ಅವ್ರಿಗೆ ಸಂಶಯ. ಕಲ್ಲೂರು ಅವನಿಗೆ ಅಮೋಘಸಿದ್ದ ಯಾಕಂದ್ರಿಪ್ಪ ಇದು ತೆಗಿಯಮ್ಮ ಸ್ಟ್ಯಾಂಡ್ ತೆಗಿಯೋಗಿ. 21 ಧರ್ಮರು 101 ಧರ್ಮರು ಹಾ ಯಾವಾಗ ಮಮ್ಮೆಟ್ಟು ಕುಡ್ದಾಗ ಊಟ ಕೂತಕರೆ ಕಲ್ಲೂರು ಬಟ್ಲೊಡಕ್ಕೆ ಆಶೀರ್ವಾದ ಮಾಡದ. ಹೌದು ಹೌದು. ಯಾನ್ ಮಾಡ್ದ? ಹಾ ಹಿರಿ ಬಾದ್ಮಿದಿನ ಅಳ್ಕೋತ ಕರ್ಕೋತ ಕೂತಿದ್ದ. ಹಿರಿ ಬಾದ್ಮಿದ ನುಡಿ ಮಾಡು. ಹಾ ಕಲ್ಲೂರು ಅದೇ ಕಡಿ ಮಠ ಆ ಕಡಿ. ಹಾ ಅದ್ರ ತೆಳಗ್ ಮಠ ಇಲ್ಲ. ಹಾ ಕಲ್ಲೂರೇ ಕಡಿ ಮಠ ಭೀಮರತಿ ದಿಕ್ಕು 4 ದಿಕ್ಕು ನೋಡಿ ಅಲ್ಲಿ ಹೋಗಿ ವಸ್ತಿ ಮಾಡು. ಹಿರಿ ಬಾದ್ಮಿಗೆ ನುಡಿ ಮಾಡು. ತುದಿನೇ ಅಡಿಗೆ ಮೇಲೆ ನಾ ಇರ್ತ. ಅದೇ ನಿನ್ನ ಕಡಿ ಮಠ ಕಲ್ಲೂರ. ಎಲ್ಲಾ ಶಿತ್ರ ಕಡೆ ಭಾಗದಾಗ ಕಲ್ಲೂರು ಕಡಿ ಮಠ ಹೊಳಿದಂಡಿ ನಿಂದ ಒಂದೇ ಮಠ. ಎಲ್ಲಾ ಮಕ್ಕಳು ನಿನ್ನ ನುಡಿಗಾಗಿ ಬರ್ತಾರ ಕಲ್ಲೂರು ಕಡಿ ಮಠ ಅಂದಾನ. ಹೌದು ಹೌದು. ಇವತ್ತನ ಅಲ್ಲಿಗೆ ಧರ್ಮ ಮುಗಿತು. ಮುಂದಿನವ್ರು ಎಲ್ಲಾರು ಹೊತ್ತು ಕೇಳ್ತಾನ ಇವ. ಅದ್ರ ಧಾಟಿ ಇಲ್ಲ ಅಂತ ಕೇಳ್ತಾನ. ಕಲ್ಲೂರು ಮುಂದ ಆ ಕಡೆ ಅಮೋಘದ ಮಠನೇ ಇಲ್ಲ. ಅದ್ರ ಕಲ ಕಲ್ಲೂರು ಕಡಿ ಮಠ ಅಂದಾನ. ಅಲ್ಲಿಗೆ ಮಠ ಬಂದಾಗಿ ಕಟ್ಟಡ ಬಂದಾಗಿ ನಿಂತಿಲ್ಲ ಅಲ್ಲಿ ಯಾವ ಇಲ್ಲ. ಮುಂದ್ ಸಿದ್ರ ಬೆಳೆದಿಲ್ಲ ಹೆಂಗಿಲ್ಲ. 1007 ಮಂದಿ ಧರ್ಮರಾಗಿರ್ ಮುಂದ ಬಾಯಿಲೆ ನಮ್ಮ ನಿಮ್ ಅಂತವ್ರು ನರಮ್ಮನವ್ರು ಹುಟ್ಟಿ ಎಷ್ಟೋ ಬೆಳೆದ ಕೇಳ. ಅದಕ್ಕೆಲ್ಲಾಗ ಅಂದಾರ ನೋಕೋಟಿ ಸಿದ್ರ ಹೇಳಿ ನಾಡ ಮೇಲೆ ಪ್ರಸಿದ್ಧ ಆಗ್ಯಾರ. ಎಷ್ಟೋ ಮಂದಿ ಸತ್ತವ್ರೆಲ್ಲ ಮುಂದೆ ಅವರೆಲ್ಲ ಮುಂದೆ ಯಾಕೆ ಬಂದಿಲ್ಲ ನಾವ್ ನಿಮ್ಮ ಮನೆಗೆ ಬರ್ಬೇಕು ಉಳ್ಳಾಕ ಅವ್ರು. ಹೌದಾ? ಅದಕ್ಕೆ 1007 ಮಂದಿ ನಿಂತಬಹುದು ಮುಂದೆ ಕರಿತೇಲಿ ಮಾನವ್ರ ಜನ್ಮ ಆಯ್ತು. 1007 ಮಂದಿ ಕರಿತೇಲಿ ಮಾನವ್ರೇ ಅವರು ದೇವ್ರ ಹಾಕ್ಯಾರ ಅಂದ್ರ ಅವ್ರ ಸಿದ್ದೋಡಿ ಒಳಗೆ ಹೆಸರು ಇಟ್ಟು ಮೊಮ್ಮಕ್ಳು ಮರಿ ಮಕ್ಳು ಇದ್ರತ್ ಹೆಸರು ಬಂದದ. ಹೌದು ಹೌದು. ಅದಕ್ಕಂದಾರ ಬಿಟ್ಟು ಕೇಳಿ ನೀವ್ ಆತನ ಅವ್ರು ಸತ್ಕೊಟ್ಟು ಸತ್ಯರಲ್ಲ ಬಾಯಿ ಬಂದಂಗ ಅಲ್ಲಕತ್ತೀರಿ. ಅವ್ರಿಗೆಲ್ಲ ಬಾಳೆ ಮಾಡೋದು ಎಷ್ಟು ಆತರತ್ತನ. ಆಟ ದೂರ ಹೋಗ್ಬೇಡ ಹುಚ್ಕೊಟ್ಟಿನಿ. ನಿಮ್ಮ ಊರೇ ಅಟ್ಟೆ ಹೇಳಿ ಬರಗಾಲಿಸಿದ್ದ ಹೇಳ್ದಿ. ಕಸಿಗಿನಾಡ ಬರಗಾಲಿಸಿದ್ದ. ಮತ್ತ ಇವ ಕಾರೋಲಿ ಬೀರ್ಮುತ್ಯ ಮತ್ತೊಂದು ಯಾವ ಜಟ್ಟಿಂಗ್ರ ಏನಂದ ಕರಿ ಜಕ್ಕಪ್ಪ. ಇವ್ 3 ಮಂದಿ ಮೊಮ್ಮಕ್ಕಳು ಮಾಳಿಂಗ್ರಾಗ. ಮತ್ತೆ ಯಾರು ಇರ್ಲಿಕ್ಕಿಲ್ಲ ಅಲ್ಲ ಸ್ವಾಮಿ ಮಠಾರ ಬೇಕ ಮುಂದೆ ಬೇಡ ಕೇಳಿದ ಮೇಲಾಗಿ ಅವನಿಗೆ ಏನಂದನ ಇವ್ ಮಠಗಳಂತ ನಿನ್ನ ಸಿಗಂಗಿಲ್ಲ. ಈ ಬಾಬಾನಗರ್ ಮಠ್ಯಾಗ ಮಠ ನಿನ್ನ ಸಿಗಂಗಿಲ್ಲ. ಮುಂದಿನ ಲೆಕ್ಕ ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಲ್ಲ ಭಾಳ ಶಾಣ್ಯರಂಗ ಹೋಗ್ಬೇಡ. ಅದಕ್ಕ ಮುಂದ್ ಹಾಡ್ತಾಡ್ತಿರ್ತ ನಾನು ಹಿಂಗೊಂದ್ರಿ ಮಾರ ಎತ್ತ ಯಾನ ಕೇಳಿದ ಮಕ್ಕಳು ಹುಲಿಜಂತ್ಯಾಗ ಹಾರ ರೇಪರಾಯ ಬೇರ್ ಮುದ್ದೆ ಕಣ್ಣು ಮುದ್ದೆ 4 ಮಂದಿ ಒಳಗ ಯಾವ ಮಠದವನೇ ಐತಿ ಬಾಬಾನಗರದವ. ನಾನು ಹೇಳ್ತೇಲಿ ನಮ್ಮ ಗೌಡಿ ಕಿತ್ರಿ ನಾನ್ ಆಯಿ ಮುತ್ತೆ ಹಂಗ ಬಂದ್ರಿ ಅಂತ ಹೇಳ್ತಾನೆ. ನಿಂದ ಅದಕ್ಕೆ ಕೇಳಿಲ್ಲ. ಮಾಳಿಂಗ್ರ ಮಕ್ಕಳ ಒಳಗೆ ಯಾವ ಬಂದಲ್ಲಿ ಬಾಬಾನಗರಕ್ಕೆ ಯಾವ ಬಡ್ಡಿಯನ್ನ ಹುಟ್ಟಿರಿ ನೀವು ಅದು ಕೇಳಿದ. ಅಲ್ಲಿ ಯಾರಿದ್ರಿ? ನಮ್ಮ ಗೌಡ್ರ ಹತ್ತಾರತ್ತ ನಿನ್ನ ಕುಳ್ಕಾಣಿಯಲ್ಲಿ ಅದನ್ನ ಕೇಳಿಲ್ಲ. ಅವ್ರು ಯಾಕೆ ಕೇಳಲ್ರು ಆ ಕಡೆ ಕಬಿಗೆ ಹೋಗಲ್ರು. ನೀ ಅಲ್ಲಿ ಅವ ಮಾಳಿಂಗ್ರೇನ ಮಗನ ಒಳಗ ನೀ 4 ಬಡ್ಡಿ ಒಳಗ ಇವಂದೇ ಮೊಮ್ಮಗನ ಮಗನ ಅಲ್ಲಿ ಬಂದು ಬಾಬಾನಗರಕ್ಕಿದ್ದ ಹೇಳು. ಮೊನ್ನೆ ನಿನ್ನ ಊರಾಗ ಕೇಳಿದೆ 2 ತಿಂಗಳ ಹಚ್ಚಿಗೆ ಹಾಡ್ಕಿದ್ದು ನನಗ ನಿನಗೆ ನಗರಿಸಿದನು ಹುಡಿ ಮುಂದೆ. ಬಾಬಾನಗರ ನಗರಿಸಿದೀವಿ ಎಲ್ಲೇ ಅಂತ ಕೇಳಿದೀವಿ ನೀ ಯಾರತ್ ಕೇಳಿದ ದಿಳ್ಕಿಲ್ದೆ ಹೋಯ್ತಪ್ಪ ಎಲ್ಲ ಮುಂದೆ ಹೊಡ್ಲಿಕ್ಕೆ ಬರ್ತಾನ. ಅದು ಕಂಟಿ ವರ್ಷ ಹೇಳಿದ್ರಿ ಅವರು. ಅದಕ್ಕೆ ಹೇಳ್ತಾನೆ ನಿನಗೆ ಭಾಳ ಹಾಲು ಮತ್ತದಾಗ ಎಲ್ಲಿ ದಮ್ಮತ್ತಮ್ಮ ಸುಮ್ ಯಾರ ಕುಂಡಿ ಹೊಳ್ಸಾಡಿ ಹಾಡ್ತೀರಿ ಹಾಡ್ರಿ. ಕದಲಿಕ್ಕೆ ಬಿದ್ರಿ ಯಾವ ತಪ್ತು ನಿಮ್ಮ ಮೈಮ ಜೂಲಿ ಆತು. ಯಾಕೆ ತಿಳ್ಕೋರಿ ನಾನು ಕೆಟ್ಟ ಹೇಳಕತ್ತಿಲ್ಲ ಸುಮಾರು ಇಲ್ಲ. ಯಾವ ಮಾಳಿಂಗ್ರ ದುಡ್ದಾನ ಪರಮಾತ್ಮ ಅಂದ ಅವನಿಗೆ ಕೊಟ್ಟಾನ. ಅಮೋಘ ಸಿದ್ಧ ದುಡ್ದಾನ ಪರಮಾತ್ಮ ಅಂದ ಅವನಿಗೆ ಕೊಟ್ಟಾನ. ಜಗತ್ತಿನಾಗ
ಸೆಳಿಬೇಕಾಗಿ ಕೆಟ್ಟ ಕರಿತಲಿ ಜನಾದೀಗ ಅಂತ ಜನದಾಗ ಬಂದ ಕೇಂದ್ರ ಪರಮಾತ್ಮ ಮುಂಡ ಸುತ್ತನಂದ್ರ ಈ ಕಾಯ್ದಾ ಬಹಳ ಬಿರ್ಸವ ಅದ್ರಾಗ ನಮ್ಮ ಮಹಾದೇವ ಪೂಜಾರಿ ಪಕ್ಷರ ಬಹಳ ಅನಗಾಡ್ ಪಕ್ಷ ಗೊತ್ತಾಗ್ಯದ ಅವ್ರಿಗೆ ವಿಷಯದಾಗ ಹೋಳ್ ಮಾಡ್ತದೆ ಬಟ್ ಹೊಡೆದ್ರ ಅದಕ್ಕೆ ಹೋಗ್ತದೆ ನಮ್ದು ಎಲ್ಲಾನೇ ಸೀಟ್ ಬಂದು ನಾವು ಮಿಷನ್ದಾಗೆ ಬರ್ತಾವ ನಿಮ್ ಸೀಟ್ ಮತ್ತ ಹೋಗುತ್ತಾರೆ ಯಾಕ ಆಲ್ ಇಂಡಿಯಾದ ಹೊಯ್ಕೊಳಕತ್ತೊಳಿಲು ಹೊಡಿತಾರೆ ಬತ್ ನಗರ ನಮ್ಮನೆ ಬಂದು ನಗರ ಪಂಚಾಯತಿ ನಮ್ಮನಿ ಎಲ್ಲಾ ಪಂಚಾಯತಿ ನಮ್ಮನಿ ಉಳಿಕಿದೆಲ್ಲ ಕಾಂಗ್ರೆಸ್ ಬಡ್ಡಿ ಎಲ್ಲ ಕಬ್ಬಿಗೆ ತಂದಿಟ್ಟಾರ ಹೌದು ಹೌದು ಅದಕ್ಕೆ ಅಂತ ಇದಕ್ಕೆ ಜನ ಶೋಧ ಮಾಡ್ಲಕ್ ಸಾಧ ಇಲ್ಲಿ ಸರ್ಕಾರ ಇಂತ ಪರಮಾತ್ಮ ಬರ್ತಾನೆ ಇಂತ ಯಾವಾಗ ಗುಡಿ ಮೇಲೆ ಕೂತು ಸಂಶೋಧನೆ ಮಾಡಿ ಮಿಷನ್ ಹಚ್ಚೋರು ಬಾಳ ಮಂದಿ ಮದುವೆ ಪಟ್ಟಿಲ್ಲ ಖರೇ ಹುಡುಜಂತಿಗೆ ಅಂಜಾರ ಯಾಕ ಜತ್ತಿ ಸರ್ಕಾರನ ಕಣ್ಣು ಹೋದ ಅಂದ್ರೆ ಇವನು ನಮ್ಮ ಕಣ್ಣಿಗೆ ಹೋದ ಗಪ್ಪರ್ ಇಲ್ಲಿ ಸಂಶೋಧನೆ ಮಾಡಿ ಹಿಡ್ಲಿಕ್ಕೆ ಬಹಳ ತಡ ಇಲ್ಲ ಅಂತ ಜಗತ್ತಿನ ಹುಟ್ಟ್ಯಾದ ಹೊಸದೀಗ ದೇವರಿಗೆ ಅಂಜಿ ಕಪ್ಪಾಗ್ಯಾರ ಸದ್ಯ ಹಂಗ ಕಲಿಯೋಗದ ಮುಂಡಾಸ್ ನಡೆದ ಆಂಧ್ರ ಪ್ರದೇಶ ಉತ್ತರ ಜಗತ್ತಿನಾಗ ಹೆಸರು ಹೆಂಗದ ಒಂದು ಹಾಲ್ ಮತ್ತ ದೇವರ ಹೇಳ್ಕೊಂಡ್ ಏನೋ ಪರಮಾತ್ಮ ಹಿಂದುಳಿದ ಮಂದಿ ಮಾತಾಡ್ತದ ಲಿಂಗಾಯತ್ ಮಂದಿ ಆಂಧ್ರ ಹಿಡಿದು ಬಂದು ಏನ ಪರಮಾತ್ಮ ಅಲ್ಲಿ ಹೆಂಗ್ ಕುರುಬರ ದೇವ್ರಿಗೆ ಬರ್ತಾವ ನೋಡ್ತಾರ ಪರಮಾತ್ಮ ಅಂತ ಕುರುಬರ ದೇವ್ರಿಗೆ ಹೆಂಗ್ ಬರ್ತಿರ್ಬೇಕು ಜಗತ್ತಿನೊಳಗತ್ತಾನ ಹುಚ್ಚು ಒಳ್ಳೆ ಅಲ್ಲೇ ತಿಳ್ಕೊರಿ ಅಂದ್ರ ಮನೆಯಲ್ಲಿ ಕರ್ನೂಲ್ ಹಾಡ್ಕಿದ್ದು ಅಲ್ಲೇ ಅಂದ ಕನಕನ ಖಿಂಡಿ ಯಾಕಂದ್ರು ಎಲ್ಲಾ ಬ್ರಾಹ್ಮಣರು ಖಲಾಸ 5 ಹೊತ್ತು ಝಳಕ ಮಾಡಿ 5 ಹೊತ್ತು ಕನಕನ ಮುಂದೆ ಕೂತು ತುಪ್ಪ ತಿಂದ ಪೇಡ ತಿಂದು ಸತ್ನವ್ರ ಕತಿ ಹೇಳ್ತಿರು ಕನಕದಾಸ ಭಕ್ತಿ ಮಾಡ್ತಿದ್ದ ಒಂದಾನೊಂದಿನ ಬಂದು ಅಪ್ಪನಾದ ಬಳಕ ಪರಮಾತ್ಮ ನಾ ಜಾತಿಲೇ ಕುರುವ ನಿನ್ನ ಗುಡಿಯಾನ ಹೆಂಗ್ ಬರ್ಲಿ ಅಂದ ಬಳಕ ಪರಮಾತ್ಮ ಎದ್ದ ಅವ ಭಕ್ತಿ ಮಾಡಿ ಕಣ್ಣು ಮುಚ್ಚಿ ಕುಣಿತಿದ್ ಭಕ್ತಿ ಮಾಡ್ತಿದ್ದ ಕನಕದಾಸ ಅವದಕ್ಕೆ ಹೊಳ್ಳಿ ನೋಡಿದ ಪರಮಾತ್ಮ ಇವ್ರ ಕಣ್ಣು ನೋಡಿಲ್ಲ 5 ಹೊತ್ತು ಅಂತ ದುಡಿತೀರಿ ಇವ್ರ ಕಣ್ಣು ನೋಡಿಲ್ಲ ಕನಕದಾಸನ ಭಕ್ತಿ ಆ ಕಡೆ ಹೊಳ್ಳಿ ನೋಡೋದು ಇನ್ನ ಕನಕನ ಖಿಂಡಿ ಎತ್ತದ ಒಬ್ಬ ಕುರುಬ್ ಮಾಡೋದು ಭಕ್ತಿ ಪರಮಾತ್ಮ ಹೊಳ್ಳ್ಯಾನ ಅಟ್ ಸೋಪಾದಾಗದ ಇಲ್ಲ ದೇವ್ರ ನಂಬುದೇ ಹಾಲು ಮತ್ತ ಕುರುಬರಿಗೆ ನೆಂಬಿ ಎಲ್ಲ ನೋಡು ಹೌದು ಹೌದು ಪಂಡ್ರಾಪುರ ಇಟ್ಟು ಕಂಬಳಿ ಅದ ಜಗದ್ಗುರು ಮೋನೇಶ್ವರ್ ಫೋಟೋ ನೋಡಿರ್ಬೇಕಾರ ಜಗದ್ಗುರು ಮೋನೇಶ್ವರ್ ನಾ ಪಂಚಾಳದವ್ರು ಹತ್ತಾರ ನೀ ಎಲ್ಲಕ ಬಿಡ್ತೀಯನೋ ಇದು ಬಿಡು ಹೋಲಿಕೆ ಏನತ್ತ ಜಗದ್ಗುರು ಮೋನೇಶ್ವರ್ಗೆ ಸದ್ಯ ಫೋಟೋ ನೋಡಿ ಜಗತ್ತಿನಾಗ ಚಿಂತನೆ ನೋಡ್ರಿ ಇಲ್ಲಿ ಮುದ್ಯಾಗ ಮೊನ್ನೆ ಭರತ್ ಹುಣಿಗೆ ಮಾಡ್ತಾರ ಜಾತ್ರೆ ಮೋನೇಶ್ವರ ಕುರಿ ಕಾಯ್ದಾನ ಅವ್ನ ಹೆಗಲಿ ಮೇಲೆ ಕಂಬಳಿ ಅವ ಜಗತ್ತಿನಾಗ ಹಾಲು ಮತ್ತ ಬಿಟ್ಟು ಎಲ್ಲಿ ಉದ್ಧಾರ ಆಗಿಲ್ಲ ನಮ್ಮ ಮಂದಿಗೆ ಯಾರು ಸೇರಂಗಿಲ್ಲ ಸೇರಿದ್ರಪ್ಪ ಅಂದ್ರೆ ಸೊಳ್ಳಿ ಬಿಡೋ ತಿಳ್ಕೊಂಡು ನಮಗೆ ಯಾರು ಬರೋದಿಲ್ಲ ಯಾಕ ಕರ್ನಾಟಕದಾಗ ನೋಡಿರ್ಬೇಕ ಠಗರತ್ತಾರ ಸಿದ್ದರಾಮಯ್ಯ 2ನೇ ಸಾರಿ ಕುರುಬರಿಗೆ ಎದ್ದು ನೀರು ಹಾಕ್ತಿರಿ ಇದು ತಲೆ ತೋರ್ ನೀವು ಯಾರು ನೋಡ್ಸುತ್ತಿದ್ದಲ್ಲ ಕರ್ನಾಟಕದಾಗ ಹುಚ್ಚು ಕುರುಬತ್ತಿರು ಕುರಿ ಲೆಕ್ಕ ಮಾಡಕ್ ಬರುದಿಲ್ಲ ಮಗನಿಗೆ ತಿಳಿತೇನೋ ಅರ್ಥ ಖಾತೆ ಕೊಟ್ರು ದೇವೇಗೌಡ ಕಾಲದಾಗ ಅರ್ಥ ಖಾತೆ ಬಜೆಟ್ ಮಾಡ್ದ ಹಳಗೆ ಸಿದ್ದರಾಮಯ್ಯ ಅನಿಸ್ಕೊಂಡ 5 ವರ್ಷ ಈ 5 ವರ್ಷ 3 ವರ್ಷದ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕಾಗಿದ್ರ ಸ್ವಪ್ಪ ಅಲ್ಲ ಯಾವನಂತೇಳಿ ತಾಕತ್ತದ ಅದು ಹಿಡ್ಕೊಂಡ್ರ ಅಂದ್ರೆ ನಮ್ಮ ಮಂದಿ ಬಿಡಲ್ಲ ನಮಗೆ ಯಾರು ಬರೋ ಬಿಡಲ್ಲ ಅವ್ ಕರ್ನಾಟಕ ಬಿಡಲಾಗಿ ನೋಡಿ ಎಲ್ಲ ಒತ್ತಾಡತ್ತವ ರಾತ್ರಿ ಆಗಲಿ ಎಲ್ಲ ಕಡೆ ನಾಳೆಗೆ ಮುಖ್ಯಮಂತ್ರಿ ನಾಡು ಬಲ್ಲಷ್ಟೇ ಹೋಗ್ತಾ ದಿಲ್ಲಿಗೆ ಹೋಗ್ತಾ ಮತ್ತೆ ಮಂದ ಹೊಳಿ ಬರ್ತಾವ ಬಿಡ್ಲಾಕ ತಯಾರಿ ಅದಕ್ಕೆ ಹೇಳ್ತಾ ನಿನಗೆ ತಾಕತ್ ಬಹಳದ ನಮ್ಮಲ್ಲಿ ಗೋಪಿ ಚಂದ್ ಕೊಡ್ಬೇಕವ್ರು ಬಂದದು ಹೋಗ್ರಿ ಇದನ್ನು ಈ ಕಡೆ ಒಂದು ಮಹಾರಾಷ್ಟ್ರ ಠಗರ ಹೈದೇ ಬಿಡ್ತದ ಬಹಳ ಈಗ ಹೊಂಟ ಮುಂದ ಜರ ಹೋಲಿ ಠಗರ್ಗಳು ಹೊಂಟವತ್ತೆ ಕಾಲ್ ಪೇಶಿ ಬರಲ್ಲ ಮಂದಿ ಬಹಳ ಕೆಟ್ಟದ ಆದ ಕಾರಣ ಬಹಳ ಮಾತಾಡುದಿಲ್ಲ ಅದಕ್ಕೆ ಜಗತ್ತಿನೊಳಗ ಮುಂಡಾಶಿ ಹಚ್ಚ ಹಂಗದಲ್ಲ ಹಂಗ ಸದ್ಯ ತಮ್ಮ 4 ಮಂದಿ ಮಕ್ಕಳ ಒಳಗ ನೀ ಯಾರ ಮಗ ಇದ್ದು ಹೇಳಿ ಆರತಿ ಮಾಡು ಹೇಳಿಲ್ಲ ನೀನು ರೊಕ್ಕ ಕೊಡ್ಬಿಡುದಿಲ್ಲ ಅಡ್ಡೆ ನಾ ಅಲ್ಲಿಂದ ಬಂದ್ರಿ ಹೇಳ್ತೇಳಿ ಗೌಡ ಬಂದ್ರಿ ಗೌಡ್ರ ಅಕ್ಕಾಡಿ ನೀವು ಖರೆ ನಮ್ ಶಾಖಾಗ ಮಾಳಿಗರಾಗಿ ಬಂದು ಹತ್ಕೋಬೇಕು ನೀವು ಅದಕ್ಕೆ ಬಹಳ ಮಾತಾಡುದಿಲ್ಲ ಹೌದು ಬಂದಟ್ ಹೇಳ್ತಾರ ಯಾಕಂದ್ರೆ ಏಟ್ ಪರಮಾತ್ಮ ಬುದ್ಧಿ ಕೊಟ್ಟ ಎಲ್ಲ ತಾಯಿ ಹೊಟ್ಟೆ ಕಲ್ತಿ ಯಾರು ಬಂದಿಲ್ಲ ಎಲ್ಲ ಬರ್ತದ ಎಲ್ಲರಂತಲ್ಲಿ ಇರಂಗಿಲ್ಲ ಅದಕ್ಕೆ ಯಾನ್ ಪರಮಾತ್ಮ ಬುದ್ಧಿ ಕೊಟ್ಟ ಹೇಳ್ತಾರ ಮುಂದಿನ ಸಂದಿಗೆ ಅದಕ್ಕೆ ಮಾಳಪ್ಪೇನ್ ಹಂಗೇನ್ ಇಲ್ಲವ ಗರೀಬ್ ಮನುಷ್ಯನ ಇವ್ ಹಂಗಟೇನ್ ಬಂದ ನೋಡಿ ಇವ್ ಹನ್ನಪ್ಪ ಕೂಡ ಇವ ಡೇಂಜರ್ ಈ ತಳಕ್ ಕೂತು ಮಜ್ಜಿಗೆ ಮುತ್ತೆ ಬಹಳ ಕೈಯಂಡ್ರಿ ತೆಳಕ್ ಕೂತಿದ್ ನೋಡ್ರಿ ಅಲ್ಲಿ ಹಾಡ್ಲಕ್ ಹಿಂದೆ ಮಜ್ಜಿಗೆ ಮುತ್ತೆ ಅದ್ ಮಜ್ಜಿಗೆ ಮುತ್ತೆ ಎಲ್ಲ ಮೊಸರು ತಿನ್ಬೇಡ ಅಂದ್ರ ಮನೆ ಅವ್ರ ಊರಾಗ ಮುಂದೆ ಕೂತು ಮೊಸರು ತಿಂದು ಹಾಡ್ಲಕ್ ಬರ್ಲಿಲ್ಲ ಬೆಳಗಲ್ಲ ಯಾನ್ ಆಗಲ್ರಿ ಮರ ಹಂಗೆ ಹೊಡೆದ ಅದಕ್ಕೆ ಹೇಳ್ತಲ್ಲ ಅಡ್ಡೆ ಪ್ರಶ್ನೆ ನಾವು ಹೌದು ಹೊರಗಿನ ಗುಡಿಯಾಗ
ಚಾದ ನಿಮ್ಮ ಏನೇನು ಕೊಟ್ಟ ಏನ್ ಬಿಟ್ಟ ಯಾರಿಗೆ ಏನ್ ಕೊಟ್ಟ ಮಕ್ಕಳು ಬಿಟ್ಟು ಕೊಟ್ಟಾನ ಮಕ್ಕಳು ಬಿಟ್ಟು ಯಾರಿಗೆ ಕೊಟ್ಟ ಇದು ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಯಾರು ಕೇಳ್ಯಾರ ನಿನಗಪ್ಪ ಅಂದ್ರ ನಮ್ಮ ಹಳಿಗರ ಏನ್ ಬಡ್ಡಿ ಒಳಗ ನೀ ಯಾರ ಮಗತ್ತಿದ್ ಕೇಳ್ಯಾವ. ಅದಕ್ಕೆ ಯಾರು ಗದ್ದಲ ಮಾಡ್ಬೇಡ್ರಿ. ಮುಂದಿನ ಸಂಧಿಗೆ ಬಂದ ಕೇಳಿದ್ರ ಯಾನ್ ಗುರು ಬಿದ್ದು ಕೊಟ್ಟ ಯಾನ್ ಹೇಳ್ತಾರ ನೋಡುನು ಹೇಳಾಗಿಲ್ಲ ಅಂತಂದ್ರ ನಾ ಹೇಳವನೇ ಆ ಊರಾಗ ಒಯ್ಯವನೇ ನಿನಗ ನಾ ತೋರ್ಸವನಿ. ಸರಿಯಾಗಿ ಬರ್ತದೆ ಅಗದಿ ಪಂತಿವಾರಿ. ನಾನು ಪ್ರಶ್ನೆ ಮಾಡಿ ತರಕೆ ಬಿಟ್ಟಿದ್ರು ಬರ್ಲಿ. ನನಗ್ ಪ್ರಶ್ನೆ ಮಾಡ್ಯಾನ ಅರಕೇರಿ ಅರಮನೆ ಅಂದ್ರೆ ಬೆವರಿ ಗುರು ಮನೆ ಅಂದ್ರೆ ಮಾಯಿ ಮಕಣಾಪುರ ಶಿವಸ್ಥಾನಕ್ ಶಿವ ಮಾಯಾದ ಮಕಣಾಪುರ ಅಂದ್ರು. ಬೆವರಿ ಯಾಕೆ ಗುರು ಮನೆ ಅಂದ್ರು ಅಲ್ಲಿ ಗುರುವಿನ ಗುಡಿ ಅಂತ ಕೇಳ್ತಾನವ ಮಳ್ಳ. ಯಾಕಂದ್ರು 4 ಮಂದಿ ಧರ್ಮರ ಸಿದ್ದೊಟ್ಟಿಗೆ ಮಾಡಿ ಧರ್ಮ ಕಟ್ಟಿ ಕೇಳಿದ್ರೆ ಧರ್ಮ ನ್ಯಾಯ ಮಾಡಂತ ಆಶೀರ್ವಾದ ಆಯ್ತು. ಕಟ್ಟಿ ಎಟ್ಟು ಕಟ್ಲಕತ್ರ ಕಟ್ಟಿ ನಿಂದ್ರಲ್ದಾಯ್ತು. ಹಳ್ಯಾಗ ಅಮೋಘ ಕಟ್ತಾರೆ ಯಪ್ಪ ನಾವು ಧರ್ಮ ಕಟ್ಟಿ ಉಗ್ರಾಣ ಮನಿ ಕಟ್ಟಿದ್ದೇವು. ಎಲ್ಲಾ ಕ್ಷೇತ್ರದಲ್ಲಿ ಬಂದು ನಿಂತಿದ್ದೆವು. ಧರ್ಮ ಕಟ್ಟಿ ಧರ್ಮ ನ್ಯಾಯ ಮಾಡ್ಬೇಕಾಯ್ತು ಕಾಟಿ ನಿಂದ್ರಲಾಗ್ಯದ ಅಂದ ಬಳಕ ಅಮೋಘ ಸಿದ್ಧ ತ್ರಿಕಾಲ್ಯಾನಿ ಇದ್ದ ಹುಚ್ಚುಗೊಳೆ ಅಂದ. ಯಾವಾಗ ಮಾಯದ ಮಗ ಮಾಧುಲಿಂಗ ಮಾದೇವನ ಅವತಾರ ಗುರುವ ಕೈಲಾಸದ ಗುರು ಮನುಷ್ಯ ಮರ್ತಿ ಲೋಕದಾಗ ಮಗ ಆಗಿ ಹುಟ್ಟಿ ಬಂದ ಮಾದಣ್ಣ ಅವನ ಮೈ ಮೇಲೆ ಯಾವಾಗ ಕೈ ಎತ್ತಿರಿ ಎಳೆ ಹೋಯ್ತು. ಅವ ಸ್ವತಃ ಪರಮಾತ್ಮನೇ ಹಾನ ಬಂದ ನಿನ್ನ ಕಟ್ಟಿ ಕೈ ಹಚ್ಚಿದ್ರ ಕಟ್ಟಿ ನಿಂದಿರ್ತದ. ಗುರು ಆಶೀರ್ವಾದ ಆಯ್ತಂದ್ರ ನಿನ್ನ ಕಟ್ಟಿದ್ವು ಅಂತ ಹೇಳ ಗುರುಮನೆ ಹೆಸರಿಟ್ಟು ಅಮೋಘ ಸಿದ್ಧ ಹೇಳ್ಯಾನ. ನಾಳೆಗ ಮಾಧುಲಿಂಗ ಬಂದಾಗ ಧರ್ಮ ಕಟ್ಟಿ ನಿಂತದ ಗುರುಮನೆ ಅಂದಾರ. ಮತ್ತೇನ್ ಕೇಳನಪ್ಪ ಮತ್ತೊಂದ್ ಏನ ಕೇಳೇನು ಕಲ್ಲೂರು ಕಡಿಮೆ ಆಗ ಹೇಳಿದ ಮತ್ತೊಂದ್ ಏನ್ 3 ಕೇಳೇನು. ನಾವು ಅದು ರಾಜಕಾರಣ ಮಾತಾಡೋ ಕೂತೇವ್ ಮಾದೇವ ಪೂಜಾವ್ರ ಸಂಗಟ. ನೋಡ್ರಿ ಅವ ನಿಮ್ಮ ಮೊಬೈಲ್ ತುಂಬ್ಕೊಂಡು ಹೋಗ್ಯಾನ. ತಿಕ್ಕೋಟದಾಗ ಮನೆಯಲ್ಲಿ ಮೀಟಿಂಗ್ ಆಯ್ಕೆ ಗುರುಮರಿದ ಹಾರಿಸಿಬೇಡ ಹಿಂಗ ಅದನ್ನೇ ಮಾಡ್ಯಾರ. ಅದರಂತೆ ಮಾಡ್ಯಾರಪ್ಪ ಅಂದ್ರೆ ಯಾನ್ಯಾಕಲ್ಲ ಅವ್ರು ಕೇಳ್ಕೊಂಡು ಹೋಗಿ ಕರ್ತವ್ಯ ನಮ್ಮದ. ಹಿಂಗ ಬಂದ್ ಜರ ಯಾವ ಎಲ್ಲಿದೆ ಅಂತ ನೀವು ಜರ ಹಾರಿಸಿದ್ರೆ ನನಗ್ ಜರ ಕರ್ಸದ್ರ ನಿಮಗ್ ಕರ್ಸವನ ಮಾದೇ ಪೂಜಾರಿಗೆ ಪೈಲ ಕರ್ಸು. ಯಾಕಂದ್ರ ಹಾರಿಸೋದ್ ಮಟ್ ಮನೆ ನೇಮ್ ಮಾಡ್ಯಾರಪ್ಪ ಅದ್ರ ಪಾಲ್ಸು ನೇಮ್ ನಮ್ ಕರ್ತವ್ಯ ಅದ. ಅದಕ್ಕೆ ಬಂದ್ಕೇನ್ ದಂಗ ಮಾಡಿ ಹಾರಿಸಿದ್ರ ನಮ್ದೇನ್ ಆಟ ನಡೆಯಂಗಿಲ್ಲ. ತುಂಬ್ಕೊಂಡ ನಾಳಿಗೆ ಹೋಗಿ ತೋರಿಸ್ತಾನ ಅವ್ರಿಗೆ. ಬಂದ್ ಮಾಡಕ್ ಹಚ್ಚಿದವ್ ನಿಮ್ಮ ತುಂಬೇನ ಅದು ಬಿಡಲ್ಲವ ಹಾಕಲ್ಲವ ಹೇಳ್ಬಾರ್ದು ಬಂದ್ ಮಾಡತ್ ಹೇಳಿದವನಿಗೆ. ಹಲೋ ಸೌಂಡ್ ಬಿಡ್ತಮ್ಮ ಮಾಡ್ಯಾರಂದ್ರ ಅವ್ರು ಮರ್ಯಾದೆ ಕೊಡ್ಬೇಕಾಗ್ತದ. ಅವ್ ತಂದವನಿಗೆ ಬೇಡ ಮೂಡ